ಎಲ್ಲ ಬರ್ತೀರಿ ತಾನೆ, ಮತ್ತೆ ತಡ ಯಾಕಂತೆ, ಹೋಗೋಣ. ಮಂದಗಮನೆಯರು ಚಂದದಿಂದ ನಡೆ ತಂದರು ಉಪವನಕ್ಕೆ, ಗದಿತ್ತೋ ಕಿಟ ತಾಂ ತೋದಿನ ತರಿಕುತ. ಮಂದಗಮನೆಯರು ಚಂದದಿಂದ ನಡೆ ತಂದರು ಉಪವನಕ್ಕೆ, ಮಂದಗಮನೆಯರು ಮಂದಗಮನೆಯರ್ ಮಂದಗಮನೆಯರ್ ಚಂದದಿಂದ ನಡೆ ತಂದರು ಉಪವನಕ್ಕೆ, ಚಂದಿರ ಮುಖಿಯರು ಸುಂದರ ಸಲೀಲವ ಹೊಂದಿರ ಮುಸುದುದಕ್ಕೆ, ಚಂದಿರ ಮುಖಿಯರು ಸುಂದರ ಸಲೀಲವ ಹೊಂದಿರಮಿಸುವುದಕ್ಕೆ. ಆ ಆ ಗೆಳತಿ ಚೈತ್ರ ಕಾಲ ಬಂದಿದೆ, ನೋಡು 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 ಗೆಳತಿ ಚೈತ್ರ ಕಾಲ ಬಂದಿದೆ, ಮೂಡಿ ಮಾಡಿ ಮೋಡಿ ಮಾಡಿ ಮೋಡಿ ಮಾಡಿ ನನ್ನ ಮನಕ್ಕೆ ಹರುಷ ತಂದಿದೆ, ಮೋಡಿ ಮಾಡಿ ಮೋಡಿ ಮಾಡಿ ಮೋಡಿ ಮಾಡಿ ನನ್ನ ಮನಕ್ಕೆ ಹರುಷ ತಂದಿದೆ. ನೋಡು ನೋಡು ಗೆಳತಿ ಚೈತ್ರ ಕಾಲ ಬಂದಿದೆ, ನೋಡು 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 ಗೆಳತಿ ಚೈತ್ರ ಕಾಲ ಬಂದಿದೆ, ನೋಡು 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 ಗೆಳತಿ ಚೈತ್ರ ಕಾಲ ಬಂದಿದೆ, ಚೈತ್ರ ಕಾಲ ಬಂದಿದೆ, ಚೈತ್ರ ಕಾಲ ಬಂದಿದೆ. ಮೋಡಿ ಮಾಡಿ ಮೋಡಿ ಮಾಡಿ ಮೋಡಿ ಮಾಡಿ ಮೋಡಿ ಮಾಡಿ ನನ್ನ ಮನಕ್ಕೆ ಹರುಷ ತಂದಿದೆ, ಮನಕ್ಕೆ ಹರುಷ ತಂದಿದೆ.
ಮಾಡಿ ಮೋಡಿ ಮಾಡಿ ಮೋಡಿ ಮಾಡಿ ನನ್ನ ಮನಕ್ಕೆ ಹರುಷ ತಂದಿದೆ ಹರುಷ ತಂದಿದೆ ಹರುಷ ತಂದಿದೆ ಮನಕ್ಕೆ ಹರುಷ ತಂದಿದೆ ಮೋಡಿ ಮಾಡಿ ಮೋಡಿ ಮಾಡಿ ಮೋಡಿ ಮಾಡಿ ಮೋಡಿ ಮಾಡಿ ನನ್ನ ಮನಕ್ಕೆ ಹರುಷ ತಂದಿದೆ ಹರುಷ ತಂದಿದೆ ಮನಕ್ಕೆ ಹರುಷ ತಂದಿದೆ ಮನಕ್ಕೆ ಹರುಷ ತಂದಿದೆ ಆಹಾ ಓಹೋ ಆಹಾ ಹೋಗೋ ಆಹಾ ಓಹೋ ಆಹಾ ಎಂತ ಸುಂದರ ನೋಡು ನೋಡು ಗೆಳತಿ ಚೈತ್ರ ಕಾಲ ಬಂದಿದೆ ಚೈತ್ರ ಕಾಲ ಬಂದಿದೆ ಚೈತ್ರ ಕಾಲ ಬಂದಿದೆ ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಳಿಯನು ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಳಿಯನು ಜೋಡಿಯಾಗಿ ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಳಿಯನು ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಳಿಯನು ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಳಿಯನು ಜೋಡಿಯಾಗಿ ಮರದ ಮೇಲೆ ಮರದ ಮೇಲೆ ಮರದ ಮೇಲೆ ಮರದ ಮೇಲೆ ಕುಳಿತ ಗಿಳಿಯನು ನೋಡೆ ಮಾರ ಕೆಣಕುತಿಗನು ನೋಡೆ ಮಾರ ಕೆಣಕುತಿಗನು ನೋಡಿ ಮಾರ ಕೆಣಕುತಿಗನು ನೋಡೆ ಮಾರ ಕೆಣಕುತಿಗನು ನೋಡೆ ಮಾರ ಕೆಣಕುತಿಗನು 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 ನುಡಿಯಲೇನನು ನೋಡೆ ಮಾರ ಕೆಣಕುತಿಗನು ನೋಡೆ ಮಾರ ಕೆಣಕುತಿಗನು 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 ನುಡಿಯಲೇನನು ಗೆಳತಿ ನುಡಿಯಲೇನನು ನೋಡೆ ಮಾರ ಕೆಣಕುತಿಗನು ನೋಡೆ ಮಾರ ಕೆಣಕುತಿಗನು ನುಡಿಯಲೇನನು ಆಹಾ ಓಹೋ ಆಹಾ ಓಹೋ ಆಹಾ ಓಹೋ ಆಹಾ ಎಂತ ಸುಂದರ ನೋಡು ನೋಡು ಗೆಳತಿ ಚೈತ್ರ ಕಾಲ ಬಂದಿದೆ ಚೈತ್ರ ಕಾಲ ಬಂದಿದೆ ಚೈತ್ರ ಕಾಲ ಬಂದಿದೆ ನವಿಲೊಂದು ಗರಿಯ ಕೆದರಿ ನಾಟ್ಯವಾಡಿದೆ ನವಿಲೊಂದು ಗರಿಯ ಕೆದರಿ ನಾಟ್ಯವಾಡಿದೆ ನವಿಲೊಂದು ಗರಿಯ ಕೆದರಿ ನವಿಲೊಂದು ಗರಿಯ ಕೆದರಿ ನಾಟ್ಯವಾಡಿದೆ ನವಿಲೊಂದು ಗರಿಯ ಕೆದರಿ ನಾಟ್ಯವಾಡಿದೆ ನವಿಲೊಂದು ಗರಿಯ ಕೆದರಿ ನಾಟ್ಯವಾಡಿದೆ
ನಾಟ್ಯವಾಡಿದೆ ನಾಟ್ಯವಾಡಿದೆ ನಾಟ್ಯವಾಡಿದೆ ಗಿರಿಯ ಶಿರದಿ ಜಾರಿ ನೀರ ಗಿರಿಯ ಶಿರದಿ ಜಾರಿ ನೀರ ಗಿರಿಯ ಶಿರದಿ ಜಾರಿ ನೀರ ಸಿರಿಯು ಉಕ್ಕಿದೆ ಗಿರಿಯ ಶಿರದಿ ಜಾರಿ ನೀರ ಗಿರಿಯ ಶಿರದಿ ಜಾರಿ ನೀರ ಸಿರಿಯು ಉಕ್ಕಿದೆ ನೀರ ಸಿರಿಯು ಉಕ್ಕಿದೆ ನೀರ ಸಿರಿಯು ಉಕ್ಕಿದೆ ಆಹಾ ಓಹೋ ಆಹಾ ಓಹೋ ಆಹಾ ಓಹೋ ಆಹಾ ಎಂತ ಸುಂದರ ನೋಡು ನೋಡು ಗೆಳತಿ ಚೈತ್ರ ಕಾಲ ಬಂದಿದೆ ದಿನಧೀಂ ದಿನತ ದಿನಧೀಂ ದಿನತ ದಿನಧೀಂ ದಿನತಾ ಧೀಂತ ದಿನತೈ ಧೀಂತ ದಿನತಾ ಧೀಂ 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 ತದೈ ದೈ ದೈ ತಧೀಂ ಧೀಂ ಧೀಂ ತದೈ ದೈ ದೈ ಗೆಳತಿ ಚೈತ್ರ ಕಾಲ ಬಂದಿದೆ ನೋಡು ಮನವಿ ಯಾರೋ ಜಗತ್ಗಳೆಲ್ಲ ಪೂರೈಸಿದಾಯ್ತು. ನೋಡಿದ್ಯಾ ಎಷ್ಟೆಲ್ಲ ಹೂಗಳು ಅರಳಿವೆ, ಅವನ್ನೆಲ್ಲ ಕೊಯ್ಯುತ್ತಾ ಮಾಲೆ ಮಾಡುತ್ತಾ ಆ ಕಡೆ ಸಾಗಿ ಹೋಗುವಂತೆ. ಪೂರೈಸಿದ್ದಾಯಿತು. ವಿಶಾಲವಾದಂತಹ ವೃಕ್ಷ ಹಾಯಾಗಿ ತಂಗಾಳಿ ಬೀಸುತ್ತಾ ಇದೆ. ಈ ವೃಕ್ಷದ ಬುಡದಲ್ಲಿ ಬೀಸುತ್ತಿರುವಂತಹ ತಂಗಾಳಿಗೆ ಮೈಯನ್ನೊಡ್ಡಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಆಮೇಲೆ ಮುಂದೆ ಸಾಗ್ತೇನೆ. ಧರಣಿಪತಿ ತೋರು ನೆರಳನಾಶ್ರಯಿಸಿ ವಿಶ್ರಮಿಸಿದ ಧರಣಿ ಬನಿ ಪರಿನಿದ್ರೆಯೊಳಿರುತ್ತಿರೆ ಮತ್ತ ಕಾಶಿನಿಯರು ಸೇರುತ್ತಲೇ ಧರಣಿ ಪನಿ ಪರಿನಿದ್ರೆಯೊಳಿರುತ್ತಿರೆ ಮತ್ತ ಕಾಶಿನಿಯರು ಸೇರುತ್ತಲೇ ಪೃಥ್ವಿಯ ಸೊಬಗ ನಿರೀಕ್ಷಿಸಿ ಈಕ್ಷಿಸಿ ಪೃಥ್ವಿ ಫಲನ ಬಳಿ ಸಾರುತ್ತಲೇ ಚಕಿತರಾಗೂತ ಸ್ತ್ರೀಯರೆಲ್ಲರೂ ಚಕಿತರಾಗೂತ ಸ್ತ್ರೀಯರೆಲ್ಲರೂ ಚಕಿತರಾಗೂತ ಸ್ತ್ರೀಯರೆಲ್ಲರೂ ವಿಕಸಿತ
ರುದ್ರಕೋಪ ಎದ್ದು ದೇಶಗಳನ್ನು ಈಕ್ಷಿಸಿ ಎದ್ದು ದೇಶಗಳನ್ನು ಈಕ್ಷಿಸಿ ಎದ್ದು ದೆಸೆಗಳನ್ನು ಈಕ್ಷಿಸಿ ಎದ್ದು ದೆಸೆಗಳನ್ನು ಈಕ್ಷಿಸಿ ಮಾತೃಭೂವರ ಕಂಡ ಸತಿಯರ ಮಾತೃಭೂವರ ಕಂಡ ಸತಿಯರ ಮಧ್ಯದೋಳು ಸೀತ ಹಿಮಕರನ ತೆರ ನೀತವದನ ಸ್ವಪ್ನ ಅಲ್ಲವೇ ಅಲ್ಲ. ಗೊತ್ತಾದದ್ದು ಯಾವಾಗ? ಯಾವಾಗ? ಎದ್ದು 4 ದೆಸೆಗಳನ್ನು ನೋಡಿದಾಗ ಗೊತ್ತಾಯ್ತು. ಯಾರೋ ಧರೆಗಿಳಿದು ಬಂದ ಅನುಭವ, ಹಾಡಿದ ಕುಣಿದ ಅನುಭವ, ಸ್ವಪ್ನ ಅಂತ ಭಾವಿಸಿದೆ. ಓಹೋ, ಅಲ್ಲ, ಇದು ವಾಸ್ತವವೇ, ಸತ್ಯವೇ. ಸತ್ಯವೇ ಹೌದು. ಅನೇಕ ನಕ್ಷತ್ರಗಳ ಮಧ್ಯದಲ್ಲಿ ಆ ಹಿಮಕರ, ಆ ಚಂದ್ರಮ ಹೇಗೆ ಶೋಭಾಯಮಾನವಾಗಿ ಕಂಗೊಳಿಸುತ್ತಾನೆಯೋ ಹಾಗೆಯೇ ಅನೇಕ ಸಖಿಯರ ಮಧ್ಯದಲ್ಲಿ ಇವಳು ಎದ್ದು ಕಾಣ್ತಾ ಇದ್ದಾಳೆ. ಅದರ ಅರ್ಥ ಸಖಿಯರು ಯಾರು ಇಷ್ಟು ಚಂದ ಇಲ್ಲ ಅಂತಲ್ಲ, ಆ ಸಖಿಯರಿಗಿಂತಲೂ ಇವಳೇ ಚಂದ ಇದ್ದಾಳೆ. ಅಷ್ಟು ಚಂದ ಇವಳು. ಯಾರಿರಬಹುದು ಇವಳು? ಯಾರಿರಬಹುದೇ? ಎಲ್ಲ ಅವಳಿಗೂ ಹೋದೆ, ನನಗೂ ಹೋದೆ. ಅರರೆ ಯಾರಿವಳ್ ರೂಪಸಿ ಅರರೆ ಯಾರಿವಳ ರೂಪಸಿ ಅರರೆ ಯಾರು ಅರರೆ ಯಾರು ಅರರೆ ಯಾರು ಅರರೆ ಯಾರಿವಳು ಅಮಮ ರೂಪಸಿ ಅರರೆ ಯಾರು ಅರರೆ ಯಾರು ಅರರೆ ಯಾರು ಅರರೆ ಯಾರಿವಳು ಅಮಮ ರೂಪಸಿ ಅಮಮ ರೂಪಸಿ ಅಮಮ ರೂಪಸಿ ಅಮಮ ರೂಪಸಿ ಅರರೆ ಯಾರಿವಳ ಮಮ ರೂಪಸಿ ಅರರೆ ಯಾರಿವಳ ಮಮ ರೂಪಸಿ ಅಮಮ ರೂಪಸಿ ಅಮಮ ರೂಪಸಿ ರೂಪಸಿ ಸಿರಿಯೋ 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 ಶಾರದೆಯೋ 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 ಸಿರಿಯೋ ಶಾರದೆಯೋ 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 ಸಿರಿಯೋ ಶಾರದೆಯೋ ಶಾರದೆಯೋ
ಶಾರದೆಯೋ ಶಾರದೆಯೋ ಶಾರದೆಯೋ ಶಾರದೆಯೋ ಸ್ಮರಣ ಸತಿಯೋ 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 ನಾಗಕನ್ನಿಯೋ ನಾಗಕನ್ನಿಯೋ ನಾಗಕನ್ನಿಯು 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 ಆ ನಾಗಕನ್ಯೆಯು ನಾಗಕನ್ಯೆಯು ನಾಗಕನ್ಯೆಯೋ ನಾಗಕನ್ಯೆಯೋ ಸ್ಮರಣ ಸತಿಯೋ ನಾಗಕನ್ಯೆಯು ನಾಗಕನ್ಯೆ ನಾಗಕನ್ಯೆಯೋ 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 ಧರೆಯೊಳಿಲ್ಲವು ಸರಿಸಮ ಧರೆಯೊಳಿಲ್ಲವು ಸರಿಸಮ ಧರೆಯೊಳಿಲ್ಲವು ಸರಿಸಮ ಆ ಆ ಆ ಸ್ಮರಣ ಸತಿಯೋ ನಾಗಕನ್ಯೆಯೋ ಧರೆಯೊಳಿಲ್ಲವು ಸರಿ ಸಮ ಅಮ್ಮಮ್ಮ ಅಯ್ಯೋ ಅಮ್ಮಮ್ಮ ಅಂತ ಹೇಳಿದ್ರೆ ಅಯ್ಯಯ್ಯೋ ಹೇಳ್ತಾಳೆ ಎಣ್ಣೆ ಬರುವಾಗ ಗಾಣ ಮುರಿದ ಹಾಗೆ ಕಬ್ಬನ್ನು ಜಗಿಯುವಾಗ ಹಲ್ಲು ಮುರಿದು ಹೋದ ಹಾಗೆ ಅಮ್ಮಮ್ಮ ಅಂತ ಹೇಳಿದ್ರೆ ಅಯ್ಯಯ್ಯೋ ಹೇಳ್ತಾಳೆ ಅಯ್ಯಯ್ಯೋ ಹೀಗೆ ಬರಬೇಕು ಶಬ್ದ ಅದೇ ಆದರೆ ಉಚ್ಚರಿಸುವ ಧಾಟಿ ಬೇರೆ ಅಯ್ಯಯ್ಯೋ ಬೇರೆ ಅಯ್ಯಯ್ಯೋ ಬೇರೆ ನೀನು ಅಮ್ಮ ಅಂದಿಲ್ಲ ನಾನು ಅಯ್ಯೋ ಅಂದೆ. ಓಹೋ ಮಾತಾಡೋದು ಅವಳಲ್ಲಿ ಅದನ್ನು ಹೇಳುವುದು ನನ್ನಲ್ಲಿ ಅಷ್ಟೇ ಯಾರಿರಬಹುದು ಶ್ರೀದೇವಿ ಇರಬಹುದೇ ಇರಬಹುದಾ ಅಲ್ಲ ಅಲ್ಲ ಅದಲ್ಲ ಅದಲ್ಲ ಅಲ್ಲ ಅವಳಲ್ಲ ಅವಳಲ್ಲೇ ಅಲ್ಲ ಅದು ನವಿಲಲ್ಲ ಅಂತ ಯಾಕಲ್ಲ ಶ್ರೀದೇವಿ ಅವಳು ಯಾವಾಗಲೂ ನಾರಾಯಣನ್ನು ಬಿಟ್ಟು ಬರುವುದೂ ಇಲ್ಲ ಬಂದವಳು ಅಲ್ಲ ಖಂಡಿತ ಬರುವುದೇ ಇಲ್ಲವೇ ಇಲ್ಲ ಪಕ್ಷ ಸ್ಥಳದಲ್ಲಿ ಅವ ಕಲ್ಪಿಸಿಕೊಟ್ಟಿದ್ದಾನಂತೆ ಸ್ಥಳವನ್ನು ಹಾಗಾಗಿ ಆ ಶ್ರೀದೇವಿ ಮತ್ತೆ ಚಂದದ ಒಂದು ಜಾತಿ ಉಂಟಂತೆ ಯಾರು ಮೇಲಿನ ಲೋಕ ಅಲ್ಲ ಕೆಳಗಿನ ಲೋಕ ಆಗಾಗ ಮೇಲೆ ಬಂದು ನೀರಿನಲ್ಲಿ ಜಲಕ್ರೀಡೆಯನ್ನು ಆಡಿ ಮತ್ತೆ ಪಾತಾಳ ಲೋಕಕ್ಕೆ ಹೋಗ್ತಾರಂತೆ ನಾಗಕನ್ನಿ ಬಹಳ ಚಂದವಂತೆ ಇವಳು ನಾಗವೇಣಿ ಹೌದು ನಾಗಕನ್ಯೆ ಅಲ್ಲ ಯಾಕೆ ಅವರ ಮೇಲೊಂದು ರೀತಿಯಂತೆ ಕೆಳಗೊಂದು ರೀತಿಯಂತೆ ಇವಳು ಹಾಗಲ್ಲ ಮೇಲೆ ಕೆಳಗೆ ಒಂದೇ ರೀತಿ ಖಂಡಿತ ನಾನು ನೋಡಿ ಹೇಳಿದೆ ಎಲ್ಲ ಸರಿಯೇ ಉಂಟು ಹಾಗಾಗಿ
ಯಾರಿರಬಹುದು ಇವಳು? ಯಾರಿಗೆ ಇವಳನ್ನು ನಾವು ಭೂಲೋಕದಲ್ಲಿ ಹೋಲಿಸುವುದಕ್ಕೆ ಸಾಧ್ಯ? ಭೂಲೋಕದಲ್ಲಿ ಯಾರಿಗೂ ಹೋಲಿಸುವಂತಿಲ್ಲ. ಮೇಲಿನ ಲೋಕಕ್ಕೆ ಹೋಲಿಸುವುದಾದರೆ ರತಿದೇವಿ ಅಲ್ಲ ನೋಡಲು ಪೂರ್ಣ ನೋಡಲು ಪೂರ್ಣ ಶಚಿ ದೇವಿ ಅಲ್ಲ ನೋಡಲು ಪೂರ್ಣ ನೋಡಲು ಪೂರ್ಣ ನೋಡಲು ಪೂರ್ಣ ಸುರ ನಿಜಯದೋಳ್ ಇಲ್ಲವೈ ಇವಳ ವರ್ಣ ಸುರ ನಿಜಯದೋಳ್ ಇಲ್ಲವೈ ಇವಳ ವರ್ಣ ಸುರ ನಿಜಯದೋಳ್ ಇಲ್ಲವೈ ಇವಳ ವರ್ಣ ವಚನ ಕೇಳಲು ಕೋಗಿಲೆಯ ಗಾನ ವಚನ ಕೇಳಲು ವಚನ ಕೇಳಲು ಕೋಗಿಲೆಯ ಗಾನ ಕೋಗಿಲೆಯ ಗಾನ ವಚನ ಕೇಳಲು ಕೋಗಿಲೆಯ ಗಾನ ಇವಳ ತನು ಸುಖವನ್ನು ಪಡೆದವನಿ ಧನ್ಯ ಇವಳ ತನು ಸುಖವನ್ನು ಪಡೆದವನಿ ಧನ್ಯ 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 ಇವಳ ತನು ಸುಖವನ್ನು ಪಡೆದವನೇ ಧನ್ಯ ಪಡೆದವನೇ ಧನ್ಯ ಪಡೆದವನೇ ಧನ್ಯ ಧನ್ಯ ವಚನ ಕೇಳಲು ಕೋಗಿಲೆಯ ಗಾನ ಇವಳ ತನು ಸುಖವನ್ನು ಪಡೆದವನೇ ಧನ್ಯ ಧನ್ಯ ಶಚಿದೇವಿಯಲ್ಲ, ಆ ದೇವೇಂದ್ರನ ಸತಿ ಶಚಿ. ಯಾಕೆ ದೇವೇಂದ್ರ ಅವಳನ್ನು ಬಿಟ್ಟು ಓಡಿದ್ದುಂಟೇ ವಿನಃ ದೇವೇಂದ್ರನ್ನು ಬಿಟ್ಟು ಅವಳು ಓಡಿ ಎಲ್ಲಿಗೂ ಬಂದದ್ದಿಲ್ಲ, ಹೋದದ್ದಿಲ್ಲ. ಮತ್ತೆ ಶಚಿಯೇ ಅಲ್ಲ ಅಂತಾದರೆ ಸುರ ನಿಶ್ಚಯದಲ್ಲಿ ಮತ್ತೆ ಯಾರಿದ್ದಾರೆ? ಆದರೆ ಆಗಾಗ ಒಂದೊಂದು ಮಧ್ಯದಲ್ಲಿ ಮಾತಾಡ್ತಾ ಇದ್ದಾಳೆ. ಸಖಿಯರೊಟ್ಟಿಗೆ ಅದನ್ನು ಆಲಿಸಿದರೆ ಕೋಗಿಲೆಯೇ ಇಲ್ಲ. ವಚನ ಕೇಳಲು ಕೋಗಿಲೆಯ ಗಾನ ಅಲ್ಲ, ಕೋಗಿಲೆ ಗಾನ ಸುಳ್ಳು, ಇವಳು ಗಾನವೇ ಸತ್ಯ. ಕೋಗಿಲೆ ನಾಚಿ ಇವಳು ಮಾತನ್ನು ಕೇಳಿದ್ರೆ ಸ್ಥಳ ಬಿಡ್ತದೆ. ನಿಜವಾಗಿ ಇವಳನ್ನು ಹೋಲುವವರು ಪೃಥ್ವಿಯಲ್ಲಿಯೇ ಮತ್ತೊಬ್ಬರಿಲ್ಲ. ಬೇರೆ ಲೋಕದಲ್ಲಿ ಇನ್ನು ಬೇರೆ ಯಾರಿದ್ದಾರೋ ನನಗೆ ಗೊತ್ತಿಲ್ಲ. ಏನೇ ಆದರೂ ಇವಳನ್ನು ಹೊಂದಿದವನೇ ಧನ್ಯ, ಪುಣ್ಯಾತ್ಮ, ಕೃತಾರ್ಥ. ಹಾಗಾಗಿ ಹೋಗಿ ಕೇಳಿಯೇ ಬಿಡ್ತೇನೆ. ಭೂಮಿ ಬನ್ನಿ ಪರಿವಿರಗದೊಳಿರುವುದ ಕಾಮಿನಿ ಮಣಿಯರು ತಿಳಿಯುತ್ತಲೇ ತಾಮಸವಿಲ್ಲದೆ ಅದೃಶ್ಯದಿಂದಲೇ ಕಾಮಿನಿ ಮಣಿಯರು ತೆರಳಿದರು. ಇಂದು ವದನಯರ ಕಂದರ ಕಾಣದೆ ಸಿಂಧು ವಸನ ದೇಶನು ಮರುಗಿ ಕುಂದುತ ವಿರಗದಿ ನೊಂದು ವಿಚೇಟಿತ ನಂದದಿ ಹರಕೋಪನು ಕರಗಿ ಏನು
ಒಮ್ಮೊಮ್ಮೆ ಈ ಸಖಿಯರಿದ್ದಾರಲ್ಲ, ಅವರು ಇಲ್ಲದೇ ಇದ್ರು ಆಟಕ್ಕೆ ಸ್ವಲ್ಪ ತೊಂದರೆ, ಒಮ್ಮೊಮ್ಮೆ ಅವರು ಇದ್ರೆ ಸಂಪೂರ್ಣ ತೊಂದರೆ. ಹಾಗಾಯ್ತು ನನ್ನ ಕತೆ. ಅವಳು ನನ್ನನ್ನು ನೋಡಿದ್ಲು, ನಾನು ಅವಳನ್ನು ನೋಡಿದ್ದೆ. ಕಣ್ಣು ಕಣ್ಣು ಒಂದಾಗಿತ್ತು. ಅದರ ಅರ್ಥ ಏನು? ಮನಸ್ಸು ಒಂದಾಗಿದೆ ಅಂತಲೇ. ನಾನು ಅವಳ ಪೂರ್ವಾಪರವನ್ನು ತಿಳಿಯುವುದಕ್ಕಾಗಿ ಸಾಗ್ತಾ ಇದ್ದೆ, ಅವಳು ಹೇಳುವುದಕ್ಕಾಗಿ ತವಕ ಪಡ್ತಾ ಇದ್ಲು. ಅಷ್ಟು ಹೊತ್ತಿಗೆ ಹಾಳಾದ ಸಖಿಯರು ಚಿತ್ರಾಕ್ಷಿ ಬ್ಯಾರೆ 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 ಹೇಳಿ ಕರೆದುಕೊಂಡು ಮೇಲೆ 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 ಮರೆಯಾಗಿ ಹೋಗಿಬಿಟ್ರಲ್ಲ. ಹಾಗಾದ್ರೆ ನನ್ನ ಒಂದು ಊಹೆ ಸತ್ಯ ಆಯಿತು. ಏನು? ಭೂಲೋಕದವಳ ಅಲ್ಲ ಇವಳು, ಮೇಲಿನ ಲೋಕದವಳೇ ಹೌದು. ಯಾವ ಲೋಕದವಳು ಆಗಿರಬಹುದು? ನಮಗೆ ಮೇಲೆ ಹೋಗಿ ನೋಡುವುದಕ್ಕಾಗ್ತದ? ಹಾಗಂತ ಅವಳು ಮತ್ತೆ ಕೆಳಗೆ ಬರ್ತಾಳೆ ಅಂತ ನಮಗೆ ಗೊತ್ತಾಗ್ತದ? ಬರ್ತಾಳೋ ಇಲ್ವೋ? ಬಂದ್ರು ಯಾವಾಗ ಬರ್ತಾಳೋ ಯಾವಾಗ ಹೋಗ್ತಾಳೋ ತಿಳಿಯುವುದು ಹೇಗೆ? ಇವಳನ್ನು ಪಡೆಯುವುದು ಒಬ್ಬಳಿಂದ ಸಾಧ್ಯ. ಕರೆದಾಗ ಬಂದು ಹೇಳಿದ ಕಾರ್ಯವನ್ನು ಮಾಡ್ತೇನೆ, ಆದರೆ ನಮಗೆ ಪ್ರಯೋಜನ ಆಗದೇ ಇದ್ರೆ ಅವಳು ಎಷ್ಟು ಸುಳ್ಳಾಡಿದ್ದಾಳೆ ನಮಗೆ ಅರ್ಥ ಆಗ್ತದೆ. ಓ ರಕ್ತಕೇಶಿ, ಇಳಯಾಧಿಪತಿಗಳ ಕುಲ ಶಿರೋಮಣಿಯೇ, ಇಳಯಾಧಿಪತಿಗಳ ಕುಲ ಶಿರೋಮಣಿಯೇ, ಬಲು ಕ್ಲೇಶ ಹಿಂದೇನು ಪೇಳಿನ್ನು ದೊರೆಯೇಗೆ, ಬಲು ಕ್ಲೇಶ ಹಿಂದೇನು ಪೇಳಿನ್ನು ದೊರೆಯೇಗೆ, ಚಲುವನೆ ತವ ಮುಖ ನೊಳಿನವು ಕುಂದಿದ, ಚಲುವನೆ ತವ ಮುಖ ನಳಿನವು ಕುಂದಿದ, ಬಲುದು ಕೂಟವನಿ ತಿಳುಗು ಪ್ರೀತಿಯೊಳುಗು, ಇಳಯಾಧಿಪತಿಗಳ ಕುಲ ಶಿರೋಮಣಿಯೇ. ಏನೋ ಇದು? ನಕ್ಷತ್ರಗಳ ಮಧ್ಯೆ ಚಂದ್ರ ಶೋಭಿಸಿದ ಹಾಗೆ ಶೋಭಿಸುತ್ತಾ ಇರುವಂತಹ ನಿನ್ನ ಮುಖ ಇವತ್ತು ನೋಡಿದ್ರೆ ಬಾಡಿ ಬಸವಳಿದು ಹೋಗಿದೆ, ಕಿತ್ತೆಸದ ತಾವರೆ ಅಂತ ಆಗಿದ್ದೀಯ. ಯಾಕೆ ಈ ರೀತಿಯಾದಂಥದ್ದು? ದುಗುಡ ದುಮ್ಮಾನಗಳೇನು? ಏನು ತೊಂದರೆ ಆಗಿದೆ ಅಂತ ಹೇಳು, ನಮಗೆ ಕೆಲಸದ ಕಾರಣವೇನು? ಪರಿಹಾರವನ್ನು ನಾನು ಕೊಡ್ತೇನೆ. ಆಲಿಪುದು ಕಳ ಬಾಲಕಿಯೇ ಮಮ ಬಾಳ ಚಿಂತೆಗಳ, ಲಾಲಿಪುದು ಖಳ ಬಾಲಕಿಯ ಮಮ ಬಾಳ ಚಿಂತೆಗಳ, ಲಾಲಿಪುದು ಖಳ ಬಾಲಕಿಯ ಮಮ ಬಾಳ ಚಿಂತೆಗಳ, ನಿನ್ನೊಳು ಬೇಳ ಒಂಜುವೆ, ನಿನ್ನೊಳು ಬೇಳ ಒಂಜುವೆ ತಾಳಲಾರದ ಮೂಲ ಕಥನಗಳ, ನಿನ್ನೊಳು ಬೇಳ ಒಂಜುವೆ ತಾಳಲಾರದ ಮೂಲ ಕಥನಗಳ, ಚಿತ್ತದಿ ಕೂಳ ಮನ್ಮತ ಕೀಳುತನ ದುಪ್ಪಾಳು ಶಕ್ತಿಗಳ, ಚಿತ್ತದಿ ಕೂಳ ಮನ್ಮತ ಕೀಳುತನ ದುಬ್ಬಾಳು ಶಕ್ತಿಗಳ, ಲಾಲಿಪುದು ಲಾಲಿಪುದು ಕಳ ಬಾಲಕಿಯ ಮಮ ಬಾಳ ಚಿಂತೆಗಳ, ಲಾಲಿಪುದು ಕಳ ಬಾಲಕಿಯ ಮಮ ಬಾಳ ಚಿಂತೆಗಳ. ಖಳಬಾಲಕಿ ರುದ್ರಗೋಪ, ನಾನು ಹೇಗೆ ಹೇಳಿ? ಏನಾಗಿದೆಯೋ? ಆ ಚಿಂತೆ ಬಹಳ ಇದೆ. ಚಿಂತೆಯೋ? ಒಂದೊಮ್ಮೆ ಅದನ್ನು ಬದಿಗೊತ್ತಿ ನಿನ್ನಲ್ಲಿ ಹೇಳಬೇಕು ಅಂತ ಅನ್ನಿಸಿದ್ರೆ ನನಗೆ ಸ್ವಲ್ಪ ಹೆದರಿಕೆ ಆಗ್ತದೆ. ಹೌದೇ? ಹಾಳಾಗಿ ಹೋಗ್ಲಿಕ್ಕೆ ನನಗೆ ಧೈರ್ಯ ಕೊಡ್ತೀಯ ನೀನು? ಹೆದರ್ಕೊಳ್ಬೇಕಾದಿಲ್ಲ. ನಿನ್ನನ್ನು ಕಂಡ್ರೆ ಹೆದರಿಕೆ ಅಂತ ಹೇಳಿದ್ದಲ್ಲ ನಾನು. ಆ ವಿಷಯ ಹೇಳುವುದಕ್ಕೆ ಸ್ವಲ್ಪ ಅಂಜಿಕೆ ಆಗ್ತದೆ ಅಂತ. ಅಂದ್ರೆ ಹೇಗೆ ಹೇಳಿ ಇದನ್ನು? ಹೇಳಿಯೇ ಬಿಡ್ತೇನೆ. ಆ ಕಥೆ ಹೇಳಿ, ಮೂಲ ಕಥೆ ಹೇಳ್ತೇನೆ. ಒಂದು ದಿವಸ ಬೇಟೆಗೆ ಅಂತ ಬಂದೆ. ಬೇಟೆಯನ್ನೆಲ್ಲ ಪೂರೈಸಿ ಮರದ ನೆರಳಿನಲ್ಲಿ ವಿಶ್ರಾಂತಿಯನ್ನು ಪಡೆದೆ. ಥಟ್ಟನೆ ಎಚ್ಚರ ಆಯಿತು. ಯಾರೋ ಇಳಿದು ಬಂದ ಅನುಭವ. ಯಾರು ಅಂತ ಅತ್ತ ಇತ್ತ ನೋಡಿದಾಗ ಅನೇಕ ಸಖಿಯರ ಮಧ್ಯದಲ್ಲಿ ಒಬ್ಬಾಕಿ
ಪೂರ್ಣಿಮೆಯ ಚಂದ್ರಮನಂತೆ ಕಂಗೊಳಿಸ್ತಾ ಇದ್ದಳು. ಅವಳನ್ನು ಕಂಡು ಮೋಹಗೊಂಡೆ, ಅನುರಕ್ತನಾದೆ. ಸಿಕ್ಲಿಲ್ಲ, ಸಿಗ್ತಾ ಇದ್ಲು ಏನು. ಅವಳು ನನ್ನನ್ನು ನೋಡಿದ್ಲು, ಅವಳ ಕಣ್ಣಲ್ಲಿ ನನಗೆ ಅರ್ಥ ಆಗಿದೆ, ನನ್ನ ಮೇಲೆ ಅವಳಿಗೆ ಮನಸ್ಸಾಗಿದೆ. ಹಾಗಾಗಿ ನನ್ನವಳಾಗಿಸಿಕೊಳ್ಳುವುದಕ್ಕಾಗಿ ಸನಿಯಕ್ಕೆ ಹೋಗುವಾಗ ಕೇಳುವುದಕ್ಕೆ ಹೋದ್ನೆ. ಆ ಹಾಳಾದ ಸಖಿಯರು ಬಾರೆ 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 ಅಂತ ಕರೆದುಕೊಂಡು ಮೇಲೆ 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 ಹೋಗಿ ಮರೆಯಾಗಿ ಬಿಟ್ರು. ಅವರೇನೋ ಆ ಕಡೆ ಹೋದ್ರು. ಅವಳು ಹೋದದ್ದೇ ತಡ. ಆ ಹಾಳಾದ ಮನ್ಮಥ ಒಂದೇ ಸವನೆ ಪಂಚ ಸಾಯಕಗಳನ್ನು ನನ್ನ ತನುವಿನ ಮೇಲೆ ಎಸೆದು ಘಾಸಿಗೊಳಿಸುತ್ತಾ ಇದ್ದಾನೆ. ಅದರ ಪರಿಣಾಮ ವಿರಹ ವೇದನೆ ಹೆಚ್ಚಾಗ್ತಾ ಇದೆ. ಅದನ್ನು ಸಹಿಸುವುದಕ್ಕೆ ಅಸಮರ್ಥನಾದಂತ ನಾನು ಅದಕ್ಕಾಗಿ ನಿನ್ನನ್ನು ಕರೆಸಿದ್ದೇನೆ. ಹಾ, ತಡಿಯೇ, ಸ್ವಲ್ಪ ನಿಲ್ಲು. ಏನು ಅದು ಏನಾಯ್ತು ನನಗೀಗ? ನೀನು ಹೇಳಿದೆಯಲ್ಲ, ವಿರಹ ವೇದನೆ ಸಹಿಸುವುದಕ್ಕಾಗಿ ನನ್ನನ್ನು ಕರೆದಿದ್ದೆ. ಅಯ್ಯೋ ಏ ದೇವ್ರೇ, ಗ್ರಾಚಾರವೇ, ಅಯ್ಯೋ, ವಿರಹ ವೇದನೆ ಸಹಿಸುವುದಕ್ಕಾಗದೆ ನಿನ್ನನ್ನು ಸಾಕೋ. ಏನಾದರೂ ಯಾರಿಗಾದ್ರೂ ಹುಚ್ಚಿದ್ರೆ ಹುಚ್ಚಿ ಬಿಟ್ಟು ಹೋಗ್ಬೋದು. ನಿನ್ನನ್ನು ಕರೆಸಿದ್ದು ಅದಕ್ಕಲ್ವೇ? ಮತ್ತೆ ನಿನಗೆ ಬೇರೆ ಗಂಡನ್ನು ಹುಡುಕು ವ್ಯವಸ್ಥೆ ಮಾಡೋಣ. ನಿಮ್ಮ ಜಾತಿಯವರೇ ಸಾಕು ನಿನಗೆ. ನೀ ನಮ್ಮ ಜಾತಿಯವ್ರು ನೋಡಿ ಈಗೊಂದು ಮಾಡಬೇಡ. ಪಾಪ ಅವರು ಊರು ಬಿಟ್ಟು ಕಾಡು ಸೇರ್ಬಹುದು. ಹೌದೌದು. ನಾನು ಕರೆಸಿದ್ದು ಯಾಕೆ ಗೊತ್ತಾ? ನೀನು ಮಾಯಾವಿ ಅಲ್ವಾ? ಕರೆದಾಗ ಬಂದು ಹೇಳಿದ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದ್ಯಲ್ಲ, ಈಗ ಒಂದು ಕೆಲಸ ಆಗ್ಬೇಕು ನಿನ್ನ. ನೀನು ಅವಳು ಯಾರು ಅಂತ ತಿಳಿದು ಮೊದಲು ನನಗೆ ಹೇಳ್ಬೇಕು. ಅವ್ರು ಯಾರು ಅಂತ ತಿಳಿಬೇಕು. ಹೌದೌದು. ತಿಳಿದಳ ರಕ್ತಾಕಿ ವರ ಮಹೋದರನ ಸುತೆ, ತಿಳಿದಳ ರಕ್ತಾಕಿ ವರ ಮಹೋದರನ ಸುತೆ, ಜಲ ಕೇಳಿ ಗೈ ತಂದ ಹದನ ತಿಳಿದಾಗ, ಜಲ ಕೇಳಿ ಗೈ ತಂದ ಹದನ ತಿಳಿದಾಗ, ಯೋಚನೆ ಮಾಡುವುದು ಬೇಡ, ನಾನಿದ್ದೇನೆ, ಹೆದರ್ಕೊಳ್ಬೇಡ ನೀನು. ಅಲ್ಲ, ನನಗೆ ನೀನಿದ್ರೆ ಹೆದರಿಕೆ ಅಂತಲ್ಲ. ಅಲ್ಲ, ಅವಳ ಬಗ್ಗೆ ಯೋಚನೆ ಮಾಡುವುದು ಬೇಡ, ಯೋಚನೆ. ನನಗೆ ಅವಳ ಬಗ್ಗೆ ಯೋಚನೆ ಬೇಕು, ನೀನು ಬೇಡ. ಅವಳ ವಿಚಾರ ತಿಳಿದುಕೊಳ್ಳುವುದಕ್ಕೆ ಯೋಚನೆ ಮಾಡುವುದು ಬೇಡ ಅಂತ ಹೇಳಿ. ಹಾ ಹಾ ಹಾ, ಹೇಳು ಹೇಳು. ಅವಳು ಯಾರು ಅಂತ ಗೊತ್ತಾಯ್ತು. ಹೌದಾ? ಹೌದು. ಯಾರು ಅವಳು? ಮೇಲ್ನವಳು, ಬಹಳ ಮೇಲ್ನವಳು. ಅದು ನೀನು ಹೇಳುದು ಬೇಡ, ನನಗೂ ಗೊತ್ತಾಗಿದೆ. ಎಷ್ಟು ಮೇಲ್ನವಳು, ಯಾವ ಲೋಕದವಳು? ಅದು ಗಂಧರ್ವ ಲೋಕದ ಅಧಿಕಾರಿ ಆದಂತಹ ಮಹೋದರನ ಮಗಳು. ಓಹೋ, ಗಂಧರ್ವ ಕನ್ಯೆ. ಚಿತ್ರಾಕ್ಷಿ ಎನ್ನುವಾಗ ಅವಳ ಹೆಸರು. ಅವಳ ಹೆಸರು ಗೊತ್ತಾಗಿದೆ, ಸಖಿಯರು ಕರೆದಿದ್ದಾರೆ. ಜಲ ಕ್ರೀಡೆಗೆ ಬಂದಿದ್ದಳು. ಹೌದಾ? ಹೌದು. ನೀನು ಆವಾಗ ನೋಡಿದೆ ಅವಳನ್ನ. ಅವಳು ಈಗ ಊರನ್ನು ಸೇರಿಕೊಂಡಿದ್ದಾಳೆ. ಯೋಚನೆ ಬಿಟ್ಟು ಬಿಡು. ಯೋಚನೆ ಬಿಟ್ಟು ಬಿಡುವಲ್ಲ, ಈಗ ಯೋಚನೆ ಹೆಚ್ಚಾಯ್ತು ನನಗೆ. ಹೌದೇ? ಇನ್ನೊಂದು ಕೆಲಸ ನಿನ್ನಿಂದ ಆಗ್ಬೇಕು. ಹೌದೌದು. ನೀನು ಕೂಡ್ಲೇ ಆ ಲೋಕಕ್ಕೆ ಹೋಗಿ ಅವಳನ್ನು ಹೇಗಾದ್ರೂ ಮಾಡಿ, ಏನಾದ್ರೂ ಮಾಡಿ ಇಲ್ಲಿಗೆ ಕರೆದುಕೊಂಡು ಬರ್ಬೇಕು. ಅಯ್ಯಪ್ಪ, ನನ್ನ ಮೇಲೆ ಸಿಟ್ಟು ಉಂಟೇನಾ? ಯಾಕೆ ಸಿಟ್ಟು ಉಂಟು ಅಂತ ನೀನೇ ಕರೆದು ಬಿಡು ನನ್ನ. ಅಲ್ಲಿ ಕಳ್ಸಿಕೊಟ್ರೆ ನಾನು ಹೋದ್ರೆ ನನ್ನನ್ನು ಬಿಡ್ತಾರೇನು ಅವರು? ಯಾರು ಅವರು? ದೇವಲೋಕದವರು. ಅವ್ರು ಏನ್ ಬೇಕಾದ್ರೂ ಮಾಡಿ, ನೀನು ಅವಳನ್ನು ಕರೆದು. ನಾನು ಸತ್ತು ಹೋಗುದಿಲ್ವೇನೋ? ನೀನ್ ಸತ್ತೋದ್ರೂ ಚಿಂತೆ ಇಲ್ಲ, ಅವಳು ಬೇಕು ನನಗೆ. ಅಲ್ಲ, ನಾನು ಸತ್ತೋದ್ರೆ ಅವಳು ಸಿಗುದು ಯಾಕೋ ನಿನಗೆ? ಅದೊಂದು. ನೀನ್ ಸತ್ತೋದ್ರೆ ಅವಳು ಬರ್ಲಿಕ್ಕೆ ಆಗುದಿಲ್ಲ. ನೀನು ಜೀವಂತ ಇರಬೇಕು, ಅವಳು ಇಲ್ಲಿ ಬರ್ಬೇಕು. ಅದಕ್ಕೆ ಮಾಡ್ತೀಯ. ನಾನು ಉಪಾಯ ನೋಡ್ತೇನೆ, ಯೋಚನೆ ಮಾಡುವುದು ಬೇಡ. ನಿನ್ಗೆ ಅವಳನ್ನು ಕರೆದುಕೊಂಡು ಬಂದ್ರೆ ಆಯ್ತಲ್ವ? ಅಷ್ಟೇ ಅಲ್ವಾ? ಮತ್ತೆ ನೀವು ಆಮೇಲೆ ಏನು ಕೆಲಸ ಇಲ್ಲ. ಚಿಂತೆಯಿಂದ ಆ ಕಡೆಯಲ್ಲಿ ಸರಿಯಾಗಿ ಊಟವನ್ನು ಮಾಡು, ನಿದ್ರೆಯನ್ನು ಮಾಡು ತಕ್ಷಣದಲ್ಲಿ. ಸರಿ ಸರಿ, ಹೋಗಿ. ಸರಿ.